ಸೂರ್ಯಕಾಂತಿ. ನಿನಗೆ ಕೆಲಸ ಮಾಡೋಕ್ಕೆ ನಮ್ಮನೇನೆ ಬೇಕಾಗಿತ್ತ? ಓ, ಏನೋ ಹೀಗೆ ಮಾಡ್ಬಿಟ್ಟೆ ನೀನು. ಈಗ ನೀನು ಎಷ್ಟು ಅಪಾಯದ ಕೆಲಸ ಮಾಡ್ತಿದ್ಯಾ ಅಂತ ಗೊತ್ತಾ ನಿಂಗೆ? ಅಪಾಯದ ಕೆಲಸ ಅಲ್ಲ ಗಂಗಾ, ಉಪಾಯ. ನಾನಿಲ್ಲಿದ್ರೆ ಸ್ವಾಮಿ ಕಾರ್ಯನೂ ಆಗುತ್ತೆ, ಸ್ವಕಾರ್ಯನೂ ಆಗುತ್ತೆ. ನಿನ್ನ ನೋಡಿದೆ ನನ್ನ ಕೈಲಿ ಇರೋದಕ್ಕಾಗಲ್ಲ ಗಂಗಾ. ನಮ್ಮ ಮನೇಲಿದ್ರೆ ಬರೀ ನನ್ನ ನೋಡ್ಕೊಂಡಿರ್ಬೇಕಷ್ಟೆ, ಮತ್ತಿನ್ನೇನಾಗಲ್ಲ. ಯಾಕಾಗಲ್ಲ? ನಾನಿಲ್ಲಿಗೆ ಬಂದಿರೋದೇ ನಿನ್ನ ಕೈ ಹಿಡಿಬೇಕು ಅಂತ. ಆದರೆ ಅದಕ್ಕೂ ಮುಂಚೆ ನಿಮ್ಮ ಮನೆಯವ್ರ ಮನ್ಸು ಗೆಲ್ಲಬೇಕು ಅಂದ್ಕೊಂಡಿದ್ದೀನಿ. ಗೆದ್ದೇ ಗೆಲ್ತೀನಿ. ನಮ್ಮ ಮನೆಯವ್ರ ಮನ್ಸು ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಶರಣ. ನಮ್ಮ ಮನೇಲಿರೋರು ಯಾರಿಗೂ ಮನಸ್ಸೇ ಇಲ್ಲ ಗೊತ್ತಾ? ಮನ್ಸಿನ ಜಾಗದಲ್ಲಿ ಕಲ್ಲಿಟ್ಕೊಂಡಿದ್ದಾರೆ. ಎಷ್ಟು ತಲೆ ಚಚ್ಕೊಂಡ್ರು ಅಷ್ಟೆ, ಏನೂ ಆಗಲ್ಲ. ಯಾಕಾಗಲ್ಲ ಅಂತ ನಾನು ನೋಡ್ತೀನಿ. ನಾನೊಂದ್ಸಲ ಹಠ ಹಿಡಿದ್ರೆ ಗೆದ್ದೇ ಗೆಲ್ತೀನಿ. ನೋಡ್ತಾ ಇದ್ದೀನಿ. ಏನ್ ಹೇಳ? ಏನ ನೀವೆಲ್ಲ ಕತ್ತೆ ಕಾಯ್ತಾ ಇದ್ದೀರಾ? ಒಂದು ಸಣ್ಣ ಕೆಲಸ, ಹೇಳಿದ ಕೆಲಸ ಮಾಡೋ ಯೋಗ್ಯತೆ ಅಲ್ವಾ ನಿಮಗೆ? ಮೂರೊತ್ತು ಕುಡಿದು ಬಿದ್ದಿದ್ದು ಇನ್ನೇನಾಗತ್ತೆ? ನೋಡ, ನೀವಾದ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಅವನನ್ನು ಹುಡುಕಿ ಸಿಕ್ಕ ತಕ್ಷಣ ಅಲ್ಲೇ ಮುಗಿಸ್ಬಿಡಿ. ಕೆಲಸ ಆಯ್ತು ಅಂತ ಫೋನ್ ಮಾಡಿ ಹೇಳಬೇಕು, ಅದು ಬೇಗನೆ. ನೋಡಿ ರೇಣುಕಮ್ಮ, ಹುಡುಗನ ಜಾತಕದಲ್ಲಿ ಗುರುಬಲ ಇರೋದು 1 ವಾರ ಮಾತ್ರ. ಅಷ್ಟರಲ್ಲಿ ಮದುವೆ ಮಾಡಲಿಲ್ಲ ಅಂದ್ರೆ ಇನ್ನು 3 ವರ್ಷ ಗುರುಬಲ ಬರೋದಿಲ್ಲ. 1 ವಾರದಲ್ಲಿ ಹೇಗಾಗುತ್ತೆ? ನಮ್ಮ ಮನೆ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ. ಹೋಗ್ಲಿ ಬಿಡು ಪುಟ್ಟಣ, ಇನ್ನೇನ್ ಮಾಡಕ್ಕಾಗತ್ತೆ. ಒಂದು ಸಂತೋಷದ ಸಮಾಚಾರ, ನಿಮ್ಮ ಮಗನಿಗೆ ಏನೂ ತೊಂದರೆ ಆಗಿಲ್ಲ. ಒಂದು ಕಂಟಕ ಇತ್ತು, ಅದು ಪರಿಹಾರ ಆಗೋಯ್ತು. ಮದುವೆ ಸಮಯಕ್ಕೆ ಸರಿಯಾಗಿ ಬಂದೇ ಬರ್ತಾನೆ. ಹಲೋ, ನಾನು ಸತ್ಯ. ಸತ್ಯನಾ? ಕಾಂತಿ, ಕಾಂತಿ, ನಾನು ಕಾಂತಿ ಸತ್ಯ ಮಾತಾಡ್ತಾ ಇರೋದು. ಕಾಂತಿ, ನನ್ಗೆ ಅವತ್ತು ಬರೋದಕ್ಕಾಗಲೇ ಇಲ್ಲ ಕಾಂತಿ. ಯಾರೋ 4 ಜನ ದಾಂಡಿದ್ರು, ನನ್ನನ್ನು ಹೇಳ್ಕೊಂಡೋಗಿ ಯಾವುದೋ ಗೊತ್ತಿಲ್ಲದಿರೋ ಜಾಗದಲ್ಲಿ ನನ್ನ ಕೂಡ ಹಾಕ್ಬಿಟ್ರು. ಸಿಕ್ಕ ಮಗ ಹೊಡೆದ್ಬಿಟ್ರು ಕಾಂತಿ. ಮೇಲೆ ಹೇಳಕ್ಕೆ ಆಗ್ಲಿಲ್ಲ. ಹೇಗೋ ಅವರಿಂದ ತಪ್ಪಿಸ್ಕೊಂಡು ಓಡೋಡ್ ಬಂದಿದ್ದೀನಿ ಕಾಂತಿ. ಕಾಂತಿ, ಅವರೆಲ್ಲ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಈ ವಿಷಯ ನೀವು ಹೇಳೋಣ ಅಂತಾನೆ ಫೋನ್ ಮಾಡಿದೆ ಕಾಂತಿ. ಕಾಂತಿ, ನಾನು ಹಲೋ, ನಾನು ನೇತ್ರ ಮಾತಾಡ್ತಾ ಇದ್ದೀನಿ. ಈಗಷ್ಟೇ ಒಂದು ಫೋನ್ ಮಾಡಿದ್ದ. ಹಾ, ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಭಯ ಆಗ್ತಾ ಇದೆ. ಅವನು ತಪ್ಪಿಸ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಸರಿ, ಅಯ್ಯೋ, ನನ್ಗೇನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ಪ್ಲೀಸ್, ನೀವೇ ಏನಾದ್ರೂ ಮಾಡಿ. ಹಾ ಸರಿ, ನಾನು ಫೋನ್ ಇಡ್ತೀನಿ.